ಸ್ನೇಹಿತರ EPS ಪಿಂಚಣಿ 7,500ಕ್ಕೆ ಏರಿಕೆ ಮಾಡುವಂತಹ ಬೇಡಿಕೆ ಇತ್ತೀಚಿನ ಲೋಕಸಭೆಯ ಅಧಿವೇಶನದಲ್ಲಿ ನಡೆದಿದೆ. ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅಂತ ನಾವು ಕರಿತೀವಿ ಇದಕ್ಕೆ. ಸೊ ಹಾಗಾದ್ರೆ ಈ 7,500ಕ್ಕೆ ಬೇಡಿಕೆ ಏನೋ ಇಟ್ಟಿದ್ದಾರೆ, ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದೆಯಾ? 5,000ಕ್ಕೆ ಏರಿಕೆ ಮಾಡೋದಕ್ಕೆ ಒಪ್ಪಿದೆಯಾ ಅಥವಾ 7,500ಕ್ಕೆ ಏರಿಕೆ ಆಗ್ತಾ ಇದೆಯಾ? ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಅಷ್ಟಕ್ಕೂ ಲೋಕಸಭಾ ಅಧಿವೇಶನದಲ್ಲಿ ನಡೆದಿರತಕ್ಕಂತಹ ಚರ್ಚೆ ಏನು, ಯಾರಿಗೆ ಎಷ್ಟು ಪಿಂಚಣಿ ಹೆಚ್ಚಳ, ಇದರ ಕುರಿತಾಗಿ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ. ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ಬೇಕನ್ನುವಂತಹ ಬೇಡಿಕೆ ಇತ್ತು. EPS ಅಂದ್ರೆ ಬೇರೆ, ಈ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗೋದಂದ್ರೇನೆ ಬೇರೆ. ಮೊದಲೇ ಹೇಳ್ತಾ ಇದ್ದೀನಿ, ಕ್ಲಿಯರಿಫಿಕೇಶನ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡ್ಬೇಕಂತ ಈಗಾಗಲೇ CM ಆಗಿ ಸಿದ್ದರಾಮಯ್ಯ ವಿರುದ್ಧಗೂ ಕೂಡ ಚರ್ಚೆ ಆಗಿತ್ತು. ಈಗ ನೂತನ CM DK ಶಿವಕುಮಾರ್ ಆದ ಬಳಿಕ ಈಗಲಾದ್ರೂ ಇದರ ಬಗ್ಗೆ ಹೆಚ್ಚಳ ಮಾಡ್ತಾರಾ? ಬೇಡಿಕೆ ಅಂತೂ ಇನ್ನೂವರೆಗೂ ಕೂಡ ಇದೆ, ಆದ್ರೆ ಹೆಚ್ಚಳ ಮಾಡ್ತಾರ ಅಥವಾ ಇಲ್ವಾ, ಇದ್ರ ಬಗ್ಗೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಪ್ಡೇಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ ಅಂತ ಒತ್ತಿ. ಈಗ ಈ EPS ನ ಕುರಿತಾಗಿ ಸಾಕಷ್ಟು ಚರ್ಚೆ ಆಗತ್ತೆ. ಲೋಕಸಭಾ ಅಧಿವೇಶನದಲ್ಲಿ ಹೆಚ್ಚಳ ಮಾಡಬೇಕು. ಈಗಾಗಲೇ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅನ್ನ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಈ ಬಾರಿ ಆದ್ರೂ ಹೆಚ್ಚಳ ಮಾಡ್ತಾರಂತ. ಸೊ ಹಾಗಾದ್ರೆ ಇದರ ಕುರಿತಾಗಿ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಸ್ನೇಹಿತರೆ, ಮೊದಲನೇದಾಗಿ EPS 95 ಪಿಂಚಣಿಯನ್ನು 1,000ದಿಂದ 7,500ಕ್ಕೆ ಹೆಚ್ಚಳ ಮಾಡಬೇಕಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಅದರ ಜೊತೆಗೆ ತುಟ್ಟಿ ಭತ್ಯೆ DA ನೀಡಬೇಕು ಎಂಬ ಬೇಡಿಕೆಯನ್ನ ಸದನದಲ್ಲಿ ಮತ್ತೆ ಪ್ರಸ್ತಾಪಿಸಲಾಗಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಕೇಂದ್ರ ಸರ್ಕಾರದ ಉತ್ತರ, ಈಗಾಗಲೇ 7,500ಕ್ಕೆ ಪಿಂಚಣಿ ಹೆಚ್ಚಿಸುವ ಯಾವುದೇ ಅಂತಿಮ ನಿರ್ಧಾರವನ್ನ ಸದ್ಯಕ್ಕೆ ತೆಗೆದುಕೊಂಡಿಲ್ಲ. ಆದ್ರೆ ಈ ಆರ್ಥಿಕ ಸ್ಥಿರತೆಯನ್ನ ನೋಡ್ಕೊಂಡು, ಪರಿಶೀಲನೆಯನ್ನ ಮಾಡಿಕೊಂಡು ಅದರ ಆಧಾರದ ಮೇಲೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. 7,500ಕ್ಕೆ ಹೆಚ್ಚಳ ಬೇಡಿಕೆ ಆಗಿದೆ, ಆದ್ರೆ ಅದಕ್ಕೆ ಕನ್ಫರ್ಮ್ ನಾವು ಹೆಚ್ಚಳ ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ. ಅದರ ಬಗ್ಗೆ ಆರ್ಥಿಕ ಸ್ಥಿರತೆಯನ್ನ ನೋಡ್ಕೊಂಡು ಅದಾದ ಬಳಿಕ ಇದರಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾರಂತೆ. ಯಾರು? ಈ EPS ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್, ಖಾಸಗಿ ಉದ್ಯೋಗಗಳನ್ನ ಮಾಡ್ಕೊಂಡು 58 ವರ್ಷ ಆದ ಮೇಲೆ ಯಾರು ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತೀರಿ, ಒಂದೇ ಕಂಪನಿಯಲ್ಲಿ 10 ವರ್ಷಕ್ಕಿಂತ ಹೆಚ್ಚು ದುಡಿಮೆಯನ್ನ ನೀವು ಮಾಡಿರ್ತೀರಿ, ಅವರೆಲ್ಲರೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತೀರಿ. ಹಾಗಾದ್ರೆ ನಿಮಗೆ ಪಿಂಚಣಿ ಹೆಚ್ಚಳ ಆಗಬೇಕಂತ ಬೇಡಿಕೆ ಇತ್ತು. ಆದ್ರೆ ಇಲ್ಲಿ 7,500ಕ್ಕಿಂತ ಪಿಂಚಣಿ ಹೆಚ್ಚಳ ಆಗೋದಿಲ್ಲ, ಆದ್ರೆ 7,500ರಷ್ಟು ಆಗಬೇಕಂತ ಬೇಡಿಕೆ ಇತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಆರ್ಥಿಕ ಸ್ಥಿರತೆಯನ್ನ ನೋಡ್ಕೊಂಡು ಅದರ ಆಧಾರದ ಮೇಲೆ ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ ಅಂತ ಸ್ಪಷ್ಟಪಡಿಸಿದೆ. ಸೊ ಹಾಗಾದ್ರೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ಆರ್ಥಿಕ ಸ್ಥಿರತೆಯ ನೋಡ್ಕೊಂಡು ನಂತರ ಪರಿಶೀಲನೆ ಆದ ಮೇಲೆ ನಿಮಗೆ ಅಪ್ಡೇಟ್ ಸಿಗತ್ತೆ. ಅದ್ ಅಪ್ಡೇಟ್ ಸಿಕ್ಕ ತಕ್ಷಣವೇ ನಿಮಗೆ ಮಾಹಿತಿ ಒದಗಿಸಿ ಕೊಡ್ತೀನಿ. ಬೇಡಿಕೆಯನ್ನ ಇಟ್ಟಿದ್ದು ನಿಜ, ಅದಕ್ಕೆ ಕೇಂದ್ರ ಸರ್ಕಾರ ಕೆಲವೇ ದಿನಗಳಲ್ಲಿ ಮತ್ತೆ ರಿಪೀಟ್ ನಿಮಗೆ ಅಪ್ಡೇಟ್ ಕೊಡುತ್ತೆ. ಈಗ ಹಿರಿಯ ನಾಗರಿಕರು ಬಹಳ ದಿನದಿಂದ ನಮ್ಮ ರಾಜ್ಯದಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು. CM ಆಗಿ ಸಿದ್ದರಾಮಯ್ಯನವರಿದ್ರು, ಆ ಸಂದರ್ಭದಲ್ಲಿ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯನವರು ಈಗ ಹೆಚ್ಚಳ ಮಾಡ್ತೀವಿ, ಮತ್ತೆ ಮುಂದೆ ಹೆಚ್ಚಳ ಮಾಡ್ತೀವಿ, ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಹೆಚ್ಚಳ ಮಾಡ್ತೀವಿ, ಹಾಗೋ ಹೀಗೋ ಅಂತ ತಾವು ರಿಟೈರ್ಡ್ ಆದ್ರೂ ಸಹಿತ ಅದೇನ್ ಕೆಲಸ ಆಗ್ಲಿಲ್ಲ. ಆದ್ರೆ ಈಗ ನೂತನ CM ಆದಂತಹ DK ಶಿವಕುಮಾರ್ ಅವರು ಹೆಚ್ಚಳ ಮಾಡ್ತಾರ ಅನ್ನುವಂತಹ ಬೇಡಿಕೆ ಮತ್ತು ನಿರೀಕ್ಷೆ ಎಲ್ಲವೂ ಕೂಡ ಇದೆ. ಆದ್ರೆ DK ಶಿವಕುಮಾರ್ ಅವರು ಹೆಚ್ಚಳ ಮಾಡ್ತಾರ? ಈಗಾಗಲೇ ರಾಜ್ಯದಲ್ಲಿ ರೈತರ ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಡಬೇಡಿ ಅಂತ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ KPSC ವಿಚಾರವಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಪ್ರೊಟೆಸ್ಟ್ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ನಡೀತಾ ಇದಾವೆ ನಮ್ಮ ರಾಜ್ಯದಲ್ಲಿ ಕೂಡ ನೋಡ್ತಾ ಇದೆ. ಈಗ ಇಂತಹ ಒಂದು ಸಂದರ್ಭದಲ್ಲಿ ಪಿಂಚಣಿ ಹೆಚ್ಚಳ ಬಗ್ಗೆ ಅಪ್ಡೇಟ್ ಕೊಡಬಹುದಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ನಿಮ್ಮ ಬೇಡಿಕೆ ಇದೆ, ಸಾಕಷ್ಟು ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ಕ್ಲಿಯರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಅದರ ಬಗ್ಗೆ ಚಿಂತನೆಯನ್ನ DK ಶಿವಕುಮಾರ್ ಅವರು ನಡೆಸಿಲ್ಲ, ಆದ್ರೆ ಪರಿಶೀಲನೆಯನ್ನ ಮಾಡಲಾಗುವುದು ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಪರಿಶೀಲನೆ ಅಂದ್ರೆ ಆರ್ಥಿಕ ಸ್ಥಿರತೆ
ನಮ್ಮ ರಾಜ್ಯದಲ್ಲಿ ಈಗ ಎಷ್ಟು ಫಂಡ್ ಇರುತ್ತೆ ಅದರ ಆಧಾರದ ಮೇಲೆ ಪಿಂಚಣಿ ಹೆಚ್ಚಳ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು ಅಪ್ಡೇಟ್ ತೆಗೆದುಕೊಂಡು ನಮಗೆ ತಿಳಿಸ್ತಾರಂತೆ. ಸೊ ಹಾಗಾಗಿ ಪಿಂಚಣಿ ಹೆಚ್ಚಳ ನಿರೀಕ್ಷೆಯನ್ನ ಇಟ್ಕೊಳ್ಳೋದು ಬೇಡ, ಆದ್ರೆ ಪಿಂಚಣಿ ಸರಿಯಾಗಿ ಜಮಾ ಆಗ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಹೇರೋಣ. ಯಾಕಂದ್ರೆ 1 ತಿಂಗಳದ ಜಮಾ ಮಾಡೋದು 2 ತಿಂಗಳದ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾ ಇದೆ ಅಲ್ವಾ. ಅದಕ್ಕಾಗಿ ಸರಿಯಾಗಿ ಪಿಂಚಣಿ ಮೊದಲು ಇವರು ಜಮಾ ಮಾಡ್ಲಿ, ತದನಂತರ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಹೇರ್ಲಿಕ್ಕೆ ಸಾಧ್ಯ. ಮತ್ತು ಇದರ ಜೊತೆಗೇನೆ ಈಗ ಪರಿಷ್ಕರಣೆ, ವೆರಿಫಿಕೇಶನ್ ಇದೆಲ್ಲವೂ ಕೂಡ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಬಂದಿರಬಹುದು, ನೋಡ್ತಾ ಇದ್ದೀರಿ. ಗೃಹಲಕ್ಷ್ಮಿಯಲ್ಲಿ ವೆರಿಫಿಕೇಶನ್ ಆಯ್ತು, ಅದಾದ ಬಳಿಕ ಗೃಹ ಜ್ಯೋತಿಯಲ್ಲಿ ಈಗ ಅರ್ಜಿ ಸಲ್ಲಿಸ್ಕೊಳ್ತಾ ಇದ್ದಾರೆ, ಮನೆ ಮನೆಗೆ ಬಂದು ಅಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ. ಇದರ ಜೊತೆಗೇನೆ ನೀವು ಗಮನಿಸಿರಬಹುದು, ಈಗಾಗಲೇ ಪಿಂಚಣಿ ಯೋಜನೆಯಲ್ಲಿ ಆಲ್ರೆಡಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಹತ್ತತ್ರ 23 ಲಕ್ಷ ಜನರ ಮೇಲೆ ಅನುಮಾನ ಇದೆ. ಆ 23 ಲಕ್ಷ ಜನರಲ್ಲಿ ಸುಮಾರು 18 ಲಕ್ಷ ಜನರನ್ನ ಈ ಪಿಂಚಣಿ ಯೋಜನೆಯಿಂದ ವಂಚಿತರನ್ನಾಗಿ ಮಾಡುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಎಷ್ಟು ಜನರನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಗಿಡ್ತಾರೋ ಅಷ್ಟು ಸರ್ಕಾರಕ್ಕೆ ಉಳಿತಾಯವಾಗತ್ತೆ, ಅಷ್ಟು ಸರ್ಕಾರಕ್ಕೆ ಬೆನಿಫಿಟ್ ಸಿಗತ್ತೆ, ಅಷ್ಟು ಸರ್ಕಾರಕ್ಕೆ 100 ಕೋಟಿ ಗಟ್ಟಲೆ ದುಡ್ಡು ಉಳಿಯುವಂತದ್ದು. ಈಗಾಗಲೇ ನೋಡ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 4 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಅಲ್ಲಿ ಕೂಡ 100 ಕೋಟಿ ಗಟ್ಟಲೆ ದುಡ್ಡು ಉಳಿಯಿತು. ಯಾಕಂದ್ರೆ ಅವರು ಫೇಕ್ ಡಾಕ್ಯುಮೆಂಟ್ಸ್ ಗಳಾಗಿರ್ಲಿ ಅಥವಾ ಮೃತಪಟ್ಟವರಾಗಿರ್ಲಿ ಅವರೆಲ್ಲರೂ ಕೂಡ ಇದ್ರು, ಅವರನ್ನ ತೆಗಿಲೇಬೇಕಾಗಿತ್ತು, ತೆಗೆದಾಕ್ತು. ಇನ್ನು ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ ಅಂತೆ, ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿರುವಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗಿದೆ ಅಂತೆ. ಅದಕ್ಕಾಗಿ ಇಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ, ಇಲ್ಲಿ ಕೂಡ ಪರಿಷ್ಕರಣೆ ಪ್ರಾರಂಭವಾಗಿದೆ ಅಂತೆ. ನೀವು ಕೂಡ ಅರ್ಹತೆಯನ್ನ ಹೊಂದಿದ್ದೀರಿ ಅಥವಾ ಇಲ್ವಾ ಅನ್ನೋದು ನಿಮಗೆ 4-5 ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ ನಿಮ್ಮನ್ನ ತೆಗೆದಾಕಿರೋದು ನಿಜ. ಓಕೆ, ನೀವು ಅರ್ಹತೆ ಹೊಂದಿದಿರಿ, ನಾವು ಅರ್ಹತೆ ಹೊಂದಿದೀವಪ್ಪ ಆದ್ರೂ ಸಹಿತ ನಮ್ಗೆ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಮ ಕ್ವಶನ್ ಏನಾದ್ರೂ ಆಗಿದ್ರೆ, ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಿತ ಪ್ರಮಾಣ ಪತ್ರ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಈ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಬ್ಯಾಂಕ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಿ. ಅದಾದ ಬಳಿಕ ಅವರು ಮೇಲಧಿಕಾರಿಗಳಿಗೆ ಆ ಇನ್ಫಾರ್ಮೇಶನ್ ಕಳಿಸಿ ಕನ್ಫರ್ಮ್ ಮಾಡ್ತಾರೆ. ನೀವು ಬದುಕಿದಿರಾ ಅಂತಾನು ಕೂಡ ಕನ್ಫರ್ಮ್ ಆಗತ್ತೆ, ನೀವು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿಲ್ಲ, ನೀವು ಅರ್ಹತೆ ಹೊಂದಿದ್ದೀರಿ ಅಂತಾನು ಕೂಡ ಕನ್ಫರ್ಮ್ ಆಗತ್ತೆ. ಈ ಕೆಲಸ ಮಾಡಿ, ಆಗ ಮಾತ್ರ ನಿಮಗೆ ಪಿಂಚಣಿ ಮತ್ತೆ ರಿಟರ್ನ್ ಜಮಾ ಆಗ್ಲಿಕ್ಕೆ ಸಾಧ್ಯ. ಮೊದಲೇ ಅನುಮಾನ ಹೆಚ್ಚು, ಈಗ ಬರೀ ಖುದ್ದಾಗಿ ಸರ್ಕಾರ ವೆರಿಫಿಕೇಶನ್ ಮಾಡಿ ಹೌದಪ್ಪ ಇವರು ಮೃತಪಟ್ಟಿದ್ದಾರೆ, ಹೌದಪ್ಪ ಇವರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನೇ ಸಬ್ಮಿಟ್ ಮಾಡಿದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವರನ್ನ ತೆಗೆದಾಕ್ತಾ ಇಲ್ಲ, ಅನುಮಾನ ಬಂದ್ರು ಸಹಿತ ಅವರನ್ನ ತೆಗೆದಾಕ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದು ಮತ್ತೆ ರಿಟರ್ನ್ ದುಡ್ಡು ಜಮಾ ಆಗುತ್ತೆ, ಅಲ್ಲೇನ್ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಮೃತಪಟ್ಟವರು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದವರಿಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಇದು ಖುದ್ದಾಗಿ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್. ಓಕೆ, ಈ ಇನ್ಫಾರ್ಮೇಶನ್ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿತ್ತು, ತಿಳಿಸಿದ್ದೀನಿ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.